ಕನ್ನಡ 2 ಲೆಟರ್ ವರ್ಡ್ಸ್ ರೈಟಿಂಗ್ ಆ್ಯಂಡ್ ರೀಡಿಂಗ್. ಕನ್ನಡ 2 ಅಕ್ಷರದ ಪದಗಳನ್ನು ಬರೆಯುವುದು ಮತ್ತು ಓದುವುದು. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಅವರೇ, ನೀವು ಕೇಳ್ತಾ ಇದ್ದೀರಾ ನನ್ನ ಮಗಳಿಗೆ 2 ಅಕ್ಷರದ ಪದಗಳನ್ನು ಕಲಿಸುವುದು ಹೇಗೆ ಹೇಳ್ಕೊಡಿ ಅಂತ. ನೋಡಿ, ನಾನು ಈ ಹಿಂದೆಯೇ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. 2 ಅಕ್ಷರ, 3 ಅಕ್ಷರ, 4 ಅಕ್ಷರ. ನೋಡಿ, ಇದು ಜನವರಿಯಲ್ಲಿ ಮಾಡಿರೋದು. ಇದೆಲ್ಲ 2 ಅಕ್ಷರದ ಪದಗಳು. ನಂತರ ಅ, ಆ, ಇ, ಈ, ಉ, ಊ, ರು, ಎ, ಇಲ್ಲಿ ಭಾಳಷ್ಟು ಪದಗಳು 2 ಅಕ್ಷರದ ಪದಗಳೇ ಜಾಸ್ತಿ ಇದೆ. ಐ, ಓ, ಓ, ಔ, ಅಹ. ಹೀಗೆ ಅ ಇಂದ ಅಹವರೆಗೆ ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಪದಗಳನ್ನು ಬರೆದು ತೋರಿಸಿದ್ದೀನಿ. ಹಾಗೆ ಒತ್ತಕ್ಷರಗಳನ್ನು ಕೂಡ ನೋಡಿಸ್ಕೊಟ್ಟಿದ್ದೀನಿ. ಪದಗಳು, ಒತ್ತಕ್ಷರದ ಪದಗಳು 2, 3 ಅಕ್ಷರದ ಪದಗಳು, ಇವೆಲ್ಲ ಒತ್ತಕ್ಷರದ ಪದಗಳು, ಕಠಿಣ ಪದಗಳು. ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಬರೆದಿದೆ. ಇವೆಲ್ಲ ರ ಒತ್ತು ಪದಗಳು, ಇವು ಅರ್ಕಾವತ್ತು ಪದಗಳು. ರು ಒತ್ತು ಪದಗಳು ನೋಡಿ. ಮತ್ತು 2 ಅಕ್ಷರದ ಒತ್ತಕ್ಷರದ ಪದಗಳು. ಹಾಗೆ ಇವು ಕೂಡ ಮ ಒತ್ತಕ್ಷರದ ಪದಗಳು. ಕನ್ನಡ ಡಿಫಿಕಲ್ಟ್ ವರ್ಡ್ಸ್, ಕಠಿಣ ಪದಗಳು. ಕನ್ನಡ ಒತ್ತಕ್ಷರಗಳು ನೋಡಿ, ಇಲ್ಲಿ 105 2 ಅಕ್ಷರದ ಪದಗಳು ಮಾಡಿದ್ದೀನಿ. ಇದನ್ನು 5/9/24ಕ್ಕೆ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಮತ್ತೊಂದು ವಿಡಿಯೋ 50 ಪದಗಳ 2 ಅಕ್ಷರದ ಪದಗಳು 50 ನೋಡಿ. ಇದು ಮತ್ತೊಂದು ಅ ಇಂದ ಅಹವರೆಗೂ ಮಕ್ಕಳು ಪದಗಳನ್ನು ಬರಲಿಕ್ಕೆ ಕಲಿಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಈ ಥರ ಅ ಇಂದ ಅಹವರೆಗೂ. ಅಷ್ಟೇ ಅಲ್ಲ, ಇಂಗ್ಲೀಷ್ನ ಪದಗಳಲ್ಲೂ ಸಹ ಹೇಗೆ ಉಚ್ಚಾರ ಮಾಡುವುದು ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಇದನ್ನೆಲ್ಲ ನೋಡಿ. ಆದರೆ ಈಗ ನೀವು ಹೇಳ್ತಿದ್ರೆ ನಿಮ್ಮ ಮಗಳಿಗೆ 2 ಅಕ್ಷರದ ಪದಗಳನ್ನು ಹೇಗೆ ಕಲಿಸುವುದು ಅಂತ ನೋಡಿ. ಈಗ ಅದಕ್ಕೋಸ್ಕರ ನಾನು ಮೊನ್ನೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ ಇದು ಮೊದಲನೇದಾಗಿ ಕೇವಲ ಅಕಾರದ ಪದಗಳನ್ನು ಅವರಿಗೆ ಕಲಿಸೋದು. ಬರೀ ಅಕಾರ, ಇದರಲ್ಲಿ ಬರೀ ಅ ಅಷ್ಟೇ ಇದೆ ಉಚ್ಚಾರಗಳು, ಪ್ರತಿಯೊಂದರಲ್ಲೂ ಅಷ್ಟೇ. ಇಲ್ಲಿ ಮತ್ತು ನೋಡಿ, ಈ ಎಲ್ಲ ಪದಗಳಲ್ಲಿ ಬರೀ ಅಕಾರದ ಪದಗಳು ಮೊದಲನೇದಾಗಿ. ಈಗ ಮಕ್ಕಳು ವರ್ಣಮಾಲೆಯನ್ನು ಕಲಿತ ನಂತರ ಅ ಇಂದ ಹಳವರೆಗೂ ಕಲಿತ ನಂತರ ಅವ್ರಿಗೇನು ಮಾಡಬೇಕು, ಪ್ರತಿಯೊಂದು ವ್ಯಂಜನವು ಅಕಾರದ ಪದಗಳನ್ನು ಅವರಿಗೆ ಕಲಿಸ್ತಾ ಹೋಗಬೇಕು. ಈಗ ಅದನ್ನೇ ನಾವು ಮಾಡಿರೋದು. ಇದೆಲ್ಲ ಇದರಲ್ಲೆಲ್ಲನೂ ಈ ವ್ಯಂಜನಗಳಿಂದ ಕೂಡಿದ ಅಕಾರದ ಪದಗಳು. ಕ ಖ ಗ ಘ ಮ ಇಂದ ಳವರೆಗೂ ಇದೆಲ್ಲ ಅಕಾರದ ಪದಗಳು. ನೋಡಿ, ಇಲ್ಲಿನೂ ಸಹ ಅಕಾರದ ಪದಗಳು ಎಲ್ಲ ರಮ, ಹರ, ವಶ. ಹಾಗೆ ಇಲ್ಲಿ ಮತ್ತು ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಆಕಾರದ ಪದಗಳಿದೆ. ಇಲ್ಲಿ ಕೆಲವು ಮಿಕ್ಸ್ ಆಗಿದೆ. ನೀವು ಈ ಥರ ಅವ್ರಿಗೆ ಹೇಳ್ಕೊಡಿ ಮೊದಲಿಂದನೂ. ಅವರ ಪದಗಳನ್ನು ಬರೆಯುವಾಗ ಇನ್ನೂ ಕಲಿತಾ ಇದ್ದರೆ ಅವರಿಗೆ ಈ ಥರ ಅ ಇಂದ ಳವರೆಗೂ ಬರ್ತಾ ಇದನ್ನು ಸ್ವರಗಳು ಮತ್ತು ವ್ಯಂಜನಗಳನ್ನು ಬರೆಸಿರ್ತಿರಲ್ಲ, ಅದನ್ನು ಅವರು ಎದುರಿಗೆ ಇಟ್ಟು ಅವ್ರಿಗೆ ಬರೋದಿಲ್ಲ ಅಂತಂದರೆ ಇದನ್ನು ನೋಡಿ ಬರೀಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಮೊದಲು. ನಂತರ ಅವರೇ ಮಾಡ್ತಾರೆ. ಹಾಗೆ ಇದರಲ್ಲಿ ನೀವು ಪದಗಳನ್ನು ನೀನೇ ರಚಿಸುವಂತ ಕೂಡ ಅವ್ರ ಜೊತೆ ಆಟ ಆಡಬಹುದು. ಮೊದಲನೇದಾಗಿ 1 ಅಕ್ಷರ ತಗೊಳ್ಳೋದು. ಇದರಿಂದ ಎಷ್ಟು ಪದಗಳನ್ನು ಮಾಡಬಹುದು ನಾವು ನೋಡಿ. ಕ ನ ಕಣ, ಕ ದ ಕದ ಅಂದರೆ ಬಾಗಿಲು, ಕ ರ ಅಂದರೆ ಕರ ಕೈಗಳು. ಹೀಗೆ ಮಾಡಿಸ್ಬೋದು ಮಕ್ಕಳ ಕೈಯಲ್ಲಿ. ನೋಡಿ, ಇಲ್ಲಿರುವ ಎಲ್ಲ ಪದಗಳು ಸಹ ಕೇವಲ ವರ್ಣಮಾಲೆಯಿಂದ ಆರಿಸಿದಂಥ ಅಕ್ಷರಗಳಲ್ಲಿ ಮಾಡಿರೋದು. ಕೇವಲ ವರ್ಣಮಾಲೆಯಲ್ಲಿನ ಅಕ್ಷರಗಳು. ಬಹಳಷ್ಟು ಪದಗಳನ್ನು, 100 ಪದಗಳನ್ನು ಮಾಡ್ಬೋದು. ಮೊದಲು ಅಕಾರದ ಪದಗಳು, ನಂತರ ಆಕಾರಗಳು ಕ, ಖ, ಗ, ಘ, ಚ, ಛ, ಜ, ಝ. ಹೀಗೆ ನಂತರ ಈಕಾರದ ಪದಗಳು
ಈ ಥರ. ನಂತರ ಕನ್ನಡ ವರ್ಣಮಾಲೆಯ ಎಲ್ಲ ಅಕ್ಷರಗಳು ಈಕಾರ. ಹೀಗೆ ಅವ್ರಿಗೆ ಕಲಿಸ್ತಾ ಹೋದರೆ ಅವರು ಬೇಗ ಕಲಿತಾರೆ. ಈ ಎಲ್ಲ ಪದಗಳನ್ನು ನಿಮ್ಮ ಮಗಳಿಗೆ ಬರೀಲಿಕ್ಕೆ ನೀವು ಡಿಕ್ಟೇಷನ್ ಕೊಡೋದು ಅಥವಾ ನೀವು ಹೇಳ್ಕೊಡೋದು ಈ ಥರ ಮಾಡಿ ಅವರಿಗೆ ಕಲಿಸಿ. ಇದು ಪ್ರಾರಂಭದ ಹಂತ. ಹೀಗೆ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ನಾನು ಇನ್ನಷ್ಟು ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಅವುಗಳನ್ನೆಲ್ಲ ಮಕ್ಕಳಿಗೆ, ಆ ಪದಗಳನ್ನೆಲ್ಲ ಮಕ್ಕಳಿಗೆ ಬರೆಯೋದನ್ನು ಕಲಿಸಿ ಬೇಗ ಕಲಿತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.